ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 26 ಆಗಸ್ಟ್ 2026 ಬುಧವಾರ ಸೌಮ್ಯವಾಸರ. ಸೂರ್ಯೋದಯ ಬೆಳಗ್ಗೆ 6:13, ಸೂರ್ಯಾಸ್ತ ರಾತ್ರಿ 6:45, ಚಂದ್ರೋದಯ ಸಂಜೆ 5:29, ಚಂದ್ರಾಸ್ತ ಬೆಳಗಿನ ಜಾವ 5:10. ಆಗಸ್ಟ್ 27 ಇಂದಿನ ತಿಥಿ ತ್ರಯೋದಶಿ ಬೆಳಗ್ಗೆ 6:55 ರವರೆಗೆ, ನಂತರ ಚತುರ್ದಶಿ. ಯೋಗ ಸೌಭಾಗ್ಯ ಬೆಳಗ್ಗೆ 7:59 ರವರೆಗೆ, ನಂತರ ಶೋಭನ. ನಕ್ಷತ್ರ ಶ್ರವಣ ರಾತ್ರಿ 1:12 ಆಗಸ್ಟ್ 27 ರವರೆಗೆ, ನಂತರ ಧನಿಷ್ಠ. ಕರ್ಣ ತೈತಿಲ ಬೆಳಗ್ಗೆ 7:59, ಗರಜ್ ರಾತ್ರಿ 8:37, ನಂತರ ವಣಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ 4:36 ರಿಂದ 5:22, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:59 ರಿಂದ 6:08 ರವರೆಗೆ, ಸಂಧ್ಯಾಕಾಲ ಸಂಜೆ 6:34 ರಿಂದ 7:44, ಅಮೃತ ಕಾಲ ಮಧ್ಯಾಹ್ನ 1:33 ರಿಂದ 3:17 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:21 ರಿಂದ 1:55, ಯಮಗಂಡ ಕಾಲ ಬೆಳಗ್ಗೆ 7:42 ರಿಂದ 9:15 ರವರೆಗೆ, ವರ್ಜ್ಯಕಾಲ ಬೆಳಗಿನ ಜಾವ 5:02 ಆಗಸ್ಟ್ 27 ರಿಂದ 6:44 ಆಗಸ್ಟ್ 27. ದುರ್ಮುಹೂರ್ತ ಬೆಳಗ್ಗೆ 11:56 ರಿಂದ 12:46 ರವರೆಗೆ. ರಾತ್ರಿ 1:12 ಆಗಸ್ಟ್ 27 ರವರೆಗೆ. ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಇಂದು ಕುಟುಂಬದಲ್ಲಿ ಎಲ್ಲಾ ವಿಷಯದಲ್ಲೂ ಸಮಾಧಾನಕರವಾಗಿರುವುದು. ನೀವು ಪ್ರಮೋಷನ್ಗಾಗಿ ಪ್ರಯತ್ನಿಸುತ್ತಿದ್ದರೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೂಡಿಕೆಗಳಿಗೆ ಸಮಯ ಅನುಕೂಲಕರವಾಗಿದೆ. ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುವವು. ನಿಮ್ಮ ಪ್ರೀತಿ ಪಾತ್ರರೊಡನೆ ಸುಂದರ ಸಮಯ ಅನುಭವಿಸುವಿರಿ. ಕೆಲಸದ ಹುಡುಕಾಟದಲ್ಲಿದ್ದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವಿದ್ದಲ್ಲಿ ಯಶಸ್ವಿಯಾಗುವಿರಿ. ವೃಷಭ ರಾಶಿ, ಇಂದು ನಿಮ್ಮ ಭಾವನೆಗಳನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುವಿರಿ. ಆಸ್ತಿಯ ವಿವಾದಗಳು ಇತ್ಯರ್ಥವಾಗಬಹುದು. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ ಮತ್ತು ಅದು ಫಲಪ್ರದವಾಗುವುದು. ವೈವಾಹಿಕ ಜೀವನದಲ್ಲಿದ್ದ ತೊಡಕು ನಿವಾರಣೆಯಾಗುವುದು. ನೀವು ಒಳ್ಳೆಯ ಆದಾಯದ ಮೂಲವನ್ನು ಹೊಂದಿರುವಿರಿ. ನಿಮಗೆ ಗೌರವ ಮತ್ತು ಪ್ರಾಮುಖ್ಯತೆ ಹೆಚ್ಚುವುದು. ಇಂದು ಬರಹದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ. ಮಿಥುನ ರಾಶಿ, ಈ ದಿನ ನಿಮಗೆ ಅನುಕೂಲಕರವಾಗಿಲ್ಲ. ಕುಟುಂಬದ ಸದಸ್ಯರೊಬ್ಬರ ಜೊತೆ ಜಗಳವಾಗುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರು ನಿಮ್ಮ ನಿರೀಕ್ಷೆಗೆ ನಿಲುಕದಿರಬಹುದು. ಅತಿಯಾದ ಚಿಂತೆಯಿಂದ ಒತ್ತಡಕ್ಕೀಡಾಗುವಿರಿ. ನೀವು ಕೊರಗದೆ ಆತ್ಮಸ್ಥೈರ್ಯದಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ನೀವು ಮಾಡುತ್ತಿರುವುದು ನಿಮಗೆ ಸರಿಯೆಂದು ತಿಳಿದರೂ ಜನರಿಂದ ನೀವು ಟೀಕೆಗೆ ಒಳಪಡುವಿರಿ. ಅದನ್ನು ಲೆಕ್ಕಿಸದೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ. ಕಟಕ ರಾಶಿ, ನೀವು ಇಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಹೊಸ ಪ್ರಾಜೆಕ್ಟ್ ಅನ್ನು ಸ್ವತಂತ್ರವಾಗಿ ಪ್ರಾರಂಭಿಸುವಿರಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಇತರರಲ್ಲಿ ಹಂಚಿಕೊಳ್ಳಬೇಡಿ. ವೃತ್ತಿ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಮತ್ತು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು. ಕುಟುಂಬದವರೊಡನೆ ಉತ್ತಮ ಸಮಯ ಕಳೆಯಲು ಸಣ್ಣ ಪ್ರವಾಸ ಕೈಗೊಳ್ಳುವಿರಿ. ಖರೀದಿ, ಮಾರಾಟ ಮತ್ತು ಸಾಲ ವ್ಯವಹಾರಗಳಿಗೆ ದಿನ ಅನುಕೂಲಕರವಾಗಿದೆ. ಸಿಂಹರಾಶಿ, ಈ ದಿನ ಸ್ವಲ್ಪ ಸಾಧಾರಣವಾಗಿರುವುದು. ಯಾವುದೇ ಹಣಕಾಸಿನ ಹೂಡಿಕೆಗಳನ್ನು ಮಾಡದಿರಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರಬೇಡಿ. ನೆರೆಹೊರೆಯವರ ಬಳಿ ವಾಗ್ವಾದ ಬೇಡ. ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅರಿಯದ ಭಯ ಮನಸ್ಸಿನ ಮೇಲೆ ಹಾವಿಯಾಗಬಹುದು. ಮಹಿಳೆಯರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು. ಕಣ್ಣಿನ ಆರೈಕೆಯನ್ನು ಮಾಡಿಕೊಳ್ಳಬೇಕು. ಕನ್ಯಾ ರಾಶಿ, ನಿಮಗೆ ಈ ದಿನ ಕೆಲಸ ಮತ್ತು ವ್ಯಾಪಾರಗಳಿಗೆ ಅಷ್ಟು ಅನುಕೂಲಕರವಿಲ್ಲ. ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ದಿನದ ಪ್ರಯಾಣ ಕಷ್ಟದಾಯಕವಾಗುವುದು. ಯೋಚಿಸಿ ಪ್ರಯಾಣಿಸಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಇಂದು ನಿಮ್ಮ ಶತ್ರುಗಳು ಚಟುವಟಿಕೆಯಿಂದಿರುವರು. ಎಚ್ಚರ ವಹಿಸಿ. ಇಂದು ನೀವು ನಿಮ್ಮ ಮಕ್ಕಳೊಂದಿಗೆ ಶಾಪಿಂಗ್ ಮಾಡಲು ಹೋಗಬಹುದು.
ತುಲಾ ರಾಶಿ ಈ ದಿನ ತುಂಬಾ ಸಂತೋಷಕರ ದಿನವಾಗಿದ್ದು ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವಿದ್ಯೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಯಶಸ್ವಿಯಾಗುವಿರಿ. ಆರೋಗ್ಯ ಉತ್ತಮವಾಗಿರುವುದು ಮತ್ತು ನಿಮ್ಮ ಸಂಗಾತಿ ಮಕ್ಕಳೊಡನೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಪ್ರೇಮಿಗಳಿಗೂ ತುಂಬಾ ಶುಭಕರ ದಿನವಾಗಿದೆ. ಈ ದಿನ ಹೊಸ ಕೆಲಸ ಪ್ರಾರಂಭಿಸಲು ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾಗಿದೆ. ವೃಶ್ಚಿಕ ರಾಶಿ ದಿನ ಅನುಕೂಲಕರವಿದೆ. ಇಂದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವುದು, ಕುಟುಂಬದವರೊಡನೆ ಶಾಂತಿಯುತ ಹಾಗೂ ಸಂತೋಷವಾಗಿ ಸಮಯ ಕಳೆಯುವಿರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಈ ದಿನ ನೀವು ಪ್ರಯಾಣ ಬೆಳೆಸಬಹುದು, ಆದರೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಸಮಸ್ಯೆಗಳಾದಲ್ಲಿ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುವಿರಿ. ಧನುರಾಶಿ ಇಂದು ನೀವು ವಿವಿಧ ಲೌಕಿಕ ಸುಖಗಳ ಅನುಭವಗಳಿಗೆ ಪಾತ್ರರಾಗುವಿರಿ. ನಿಮ್ಮ ವೈವಾಹಿಕ ಜೀವನ ಮಧುರಮಯವಾಗಿರುವುದು. ಪ್ರೇಮಿಗಳಿಗೂ ಇಂದು ದಿನ ಉತ್ತಮವಾಗಿದ್ದು ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ಮಾಡುವ ಪ್ರಯಾಣ ನಿಮಗೆ ಅನುಕೂಲಕರವಾಗಿರುವುದು. ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸಬಹುದು. ಮಕರ ರಾಶಿ ಇಂದು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ನಿರ್ವಹಿಸುವಿರಿ. ಅದು ಹೊಸ ಪ್ರಾಜೆಕ್ಟ್ಸ್, ಹಣಕಾಸಿನ ವ್ಯವಹಾರಗಳಾಗಲಿ, ಹೊಸ ಮಾರಾಟ ಮತ್ತು ಖರೀದಿಯ ವಿಷಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನ. ವಾದ ವಿವಾದಗಳಲ್ಲಿ ತೊಡಗಬೇಡಿ. ನಿಮಗೆ ಸಮಾಜದಲ್ಲಿ ಮೆಚ್ಚುಗೆ ದೊರೆಯುವ ಸಾಧ್ಯತೆಗಳಿದೆ. ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಸ್ಥಳಗಳಿಂದ ದೂರವಿರಿ. ಕುಂಭರಾಶಿ ಈ ದಿನ ನೀವು ಉತ್ಸಾಹ ಮತ್ತು ಉಲ್ಲಾಸದಿಂದಿರುವಿರಿ. ನೀವು ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗುವಿರಿ. ಇದರಿಂದ ಅನುಕೂಲಕರ ಫಲಿತಾಂಶಗಳು ದೊರೆಯುವುದು. ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಗೆ ಫಲ ಪಡೆದುಕೊಳ್ಳುವ ದಿನವಾಗಿರುವುದು. ಖರೀದಿ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಗೆ ಲಾಭವಾಗುವುದು. ವೃತ್ತಿ ಮತ್ತು ಮನೆ ಸಮತೋಲತೆಯನ್ನು ಕಾಪಾಡಬೇಕಿದೆ. ನಿಮ್ಮ ಮನೆಯವರಿಗಾಗಿ ಉಡುಗೊರೆ ಖರೀದಿ ಮಾಡುವಿರಿ. ಮೀನರಾಶಿ ನಿಮ್ಮ ಮಕ್ಕಳಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಸಹಕರಿಸಿ. ವ್ಯಾಪಾರದಲ್ಲಿ ಹೆಚ್ಚಿನ ಓಡಾಟಗಳಿರುವುದು. ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಲು ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ದಿನ ಉತ್ತಮವಿದೆ. ಈ ದಿನ ಹೊಟ್ಟೆ ಸಮಸ್ಯೆಗಳು ಬರಬಹುದು. ನಿಮ್ಮ ಮನೆಯ ಅವಿವಾಹಿತ ಸದಸ್ಯರ ಮದುವೆಯ ಬಗ್ಗೆ ಆಲೋಚಿಸುವಿರಿ. ಕೆಲಸದ ಸ್ಥಳದಲ್ಲಿ ಜನ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುವರು. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ದಿನ ಅನುಕೂಲಕರವಿಲ್ಲ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.